ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಭಾರತ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೋಡ್ ಟು ಮೆಂಬರ್. ಈಗ ನಾನು ಥೈಲ್ಯಾಂಡ್ನ ಪಟಾಯದಲ್ಲಿದ್ದೀನಿ. ಪಟಾಯದ ಸ್ಯಾಂಚುರಿ ಆಫ್ ಟ್ರೂತ್ ಜಾಗದಲ್ಲಿದ್ದೀನಿ. ಸೊ ಈ ಒಂದು ಜಾಗ ನನ್ನ ರೂಮಿಂದ ಕ್ಲೋಸ್ ಟು ಒಂದು 6-7 ಕಿಲೋಮೀಟರ್ಸು. 118 ಥೈ ಬಟ್ನ ಚಾರ್ಜ್ ಮಾಡಿದ್ರು ಕ್ಯಾಬಲ್ಲಿ ಬಂದೆ. ಸೊ ಇಲ್ಲಿ ಬ್ಯಾಂಕಾಕಲ್ಲಿರೋ ಥರ ಟ್ರೈನ್ ಆಗಲಿ ಅಥವಾ ಮೆಟ್ರೋ ಬಸ್ಸಸ್ಸು ಅಷ್ಟು ಇಲ್ಲ, ಎಲ್ಲೂ ಕಾಣಲೇ ಇಲ್ಲ ಆ್ಯಕ್ಚುಲಿ. ಇದು ಸ್ಯಾಂಚುರಿ ಆಫ್ ಟ್ರೂತ್ನ ಟಿಕೆಟ್ ಕೌಂಟರ್. ಆ್ಯಂಡ್ ಅರ್ಧ ಗಂಟೆ ಮುಂಚೆ ಬಂದಿದ್ದರೆ ಒಂದು 500 ರೂಪಾಯಿ, 500 ರೂಪಾಯಿನೇ ಬರ್ತಾಯಿದೆ, 500 ಥೈ ಬಟ್ಟಲ್ಲಿ ಹೊರಡೆ ಹೋಗೋದಾಯಿತು. ಬಟ್ ಈಗ 6:30 ಅಂದರೆ 6 o'clock 700 ಥೈ ಬಟ್ ಕೊಡಬೇಕು. ಬೆಳಗ್ಗೆ ಬಂದಿದ್ದರೆ ತುಂಬ ಆ್ಯಕ್ಟಿವಿಟೀಸ್ ಇತ್ತು, ಅದೆಲ್ಲ ಎಕ್ಸ್ಪೀರಿಯೆನ್ಸ್ ಅಥವಾ ಎಕ್ಸ್ಪ್ಲೋರ್ ಮಾಡ್ಬೋದಾಗಿತ್ತು. ಸೊ ಈಗ ಬನ್ನಿ, 700 ಥೈ ಬಟ್ ಕೊಟ್ಟಿರೋದಕ್ಕೆ ಏನಾದರೂ ಒಂದು ಚೆನ್ನಾಗಿರುತ್ತಲ್ವಾ, ಅದೇನು ಅಂತ ನೋಡೋಣ. ಸ್ನೇಹಿತರೆ, ಟಿಕೆಟ್ ಬೂತಿಂದ ಈಗ ಸೀದಾ ನಡ್ಕೊಂಡು ಹೋಗ್ತಾ ಇದ್ವಿ. ನಮಗೆ ಫಸ್ಟು ಇಲ್ಲಿ ಒಂದು ವ್ಯೂ ಪಾಯಿಂಟ್ ಕಾಣ್ತಾ ಇದೆಯಲ್ವಾ, ಒಂದು ವ್ಯೂ ಪಾಯಿಂಟ್ ಕಾಣುತ್ತಂತೆ, ತುಂಬ ಚೆನ್ನಾಗಿದೆಯಂತೆ. ಈಗ ಸನ್ಸೆಟ್ ಬೇರೆ ಆಗ್ತಾ ಇದೆ. ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಹೋಗಿ ನೋಡೋಣ ಬನ್ನಿ. ದಟ್ ಈಸ್ ದ ಟೆಂಪಲ್, ದ ಸ್ಯಾಂಚುರಿ ಆಫ್ ಟ್ರೂತ್. Okay, so everyone, before we start our tour, let me do the quick introduction on how we do the construction here. ಸ್ನೇಹಿತರೆ, ನಾವು ಟಿಕೆಟ್ ಕೌಂಟರ್ನಿಂದ ಒಳಗೆ ಪ್ರವೇಶಿಸುತ್ತಿದ್ದಂತೆ ಈ ದೊಡ್ಡ ದೇವಾಲಯದ ಒಂದು ಚಿಕ್ಕ ಮಾದರಿಯನ್ನು ನೋಡಬಹುದು. ಅದರ ಸುತ್ತಲೂ ಕುಶಲಕರ್ಮಿಗಳು ಮರವನ್ನು ಕೆತ್ತಿ ಸುಂದರ ಮೂರ್ತಿಗಳನ್ನು, ವಿನ್ಯಾಸಗಳನ್ನು ಹೇಗೆ ಮಾಡುತ್ತಿದ್ದಾರೆ ಎಂಬುದನ್ನು ನೇರವಾಗಿ ನೋಡುವ ಅವಕಾಶ ನಮಗೆ ಸಿಗುತ್ತದೆ. ಇದು ನಿಜಕ್ಕೂ ದೇವಾಲಯದ ಒಂದು ಸಣ್ಣ ಮುನ್ನೋಟ ಮತ್ತು ಅಲ್ಲಿನ ಕಲೆ ಎಷ್ಟು ಶ್ರೇಷ್ಠವಾದದ್ದು ಎಂದು ಮೊದಲೇ ತಿಳಿಸುತ್ತದೆ. And for the walls we use this butterfly joint, and at the back are the carving decoration. And if we want to add more, we use this long dovetail to add more and more artwork. So everyone, this knowledge is from the past Siam, and ancient Thai workers passed on generation to generation. ಸ್ನೇಹಿತರೆ, ಇದು ಬರೀ ಒಂದು ಮರದ ಕಟ್ಟಡವಲ್ಲ. ಇದರಲ್ಲಿ ಕಲೆ, ನಮ್ಮ ಆಲೋಚನೆಗಳು ಮತ್ತು ದೇವರ ಬಗ್ಗೆ ಇರುವ ನಂಬಿಕೆ ಎಲ್ಲವೂ ಸೇರಿಕೊಂಡಿವೆ. ಇದುವೇ ದಿ ಸ್ಯಾಂಚುರಿ ಆಫ್ ಟ್ರೂತ್. ಗಲ್ಫ್ ಆಫ್ ಥೈಲ್ಯಾಂಡ್ನ ಸುಂದರ ತೀರದಲ್ಲಿ ಭವ್ಯವಾಗಿ ನಿಂತಿರುವ ಈ ದೊಡ್ಡ ಮರದ ದೇವಾಲಯವನ್ನು ಒಮ್ಮೆ ನೋಡಿ. ಇದನ್ನು ಸಂಪೂರ್ಣವಾಗಿ ತೇಗದ ಮರದಿಂದಲೇ ಮಾಡಿದ್ದಾರೆ. ಇದು ಜಗತ್ತಿನ ಅತಿ ಎತ್ತರದ ಮರದ ಕಟ್ಟಡಗಳಲ್ಲಿ ಒಂದಾಗಿದೆ. ಇದನ್ನು ಕಟ್ಟಲು ಎಲ್ಲಿಯೂ ಕೂಡ ಕಬ್ಬಿಣದ ಮೊಳೆಗಳನ್ನು ಬಳಸಿಲ್ಲ. ಇಲ್ಲಿನ ಕೆತ್ತನೆಗಳು ಹಿಂದೂ ಮತ್ತು ಬೌದ್ಧ ಧರ್ಮಗಳ ಬಗ್ಗೆ, ಹಳೆಯ ಕಥೆಗಳ ಬಗ್ಗೆ ಮತ್ತು ಮನುಷ್ಯನ ಜೀವನದ ಬಗ್ಗೆ ತಿಳಿಸುತ್ತವೆ. ಮುಖ್ಯವಾಗಿ ಇಲ್ಲಿ ನೀವು ಹಿಂದೂ ಧರ್ಮದ ಪ್ರಮುಖ ದೇವರುಗಳಾದ ವಿಷ್ಣು ದೇವರನ್ನು, ಸೃಷ್ಟಿಕರ್ತರಾದ ಬ್ರಹ್ಮದೇವರನ್ನು ಮತ್ತು ಸಂಹಾರಕರಾದ ಶಿವ ದೇವರನ್ನು ನೋಡಬಹುದು. ಈ ತ್ರಿಮೂರ್ತಿಗಳು ಸೃಷ್ಟಿ, ಸ್ಥಿತಿ ಮತ್ತು ಲಯವನ್ನು ಪ್ರತಿನಿಧಿಸುತ್ತಾರೆ. ಇಲ್ಲಿ ನೀವು ಗಾಳಿ, ನೀರು, ಭೂಮಿ, ಬೆಂಕಿ ಮತ್ತು ಆಕಾಶದಂತಹ ಪ್ರಕೃತಿಯ ದೇವರುಗಳನ್ನು ನೋಡಬಹುದು. ಪ್ರಕೃತಿ ಎಷ್ಟು ಮುಖ್ಯ ಎಂದು ಇದು ಹೇಳುತ್ತದೆ. ಈ ಸುಂದರ ದೇವಾಲಯವನ್ನು ಖುನ್ಲೇಖ್ ವೀರ್ಯಾಪ್ ಅವರು ಕಟ್ಟಿಸಿದರು. ಖುನ್ಲೇಖ್ ವೀರ್ಯಾಪ್ ಅವರು ಆಧುನಿಕ ಮನುಷ್ಯನು ಆಧ್ಯಾತ್ಮಿಕ ಮತ್ತು ಪ್ರಕೃತಿಯೊಂದಿಗಿನ ಸಂಬಂಧವನ್ನು ಕಳೆದುಕೊಳ್ಳುತ್ತಿದ್ದಾನೆ ಎಂದು ನಂಬಿದ್ದರು. ಈ ದೇವಾಲಯವು ಪ್ರಾಚೀನ ಜ್ಞಾನ, ಪೂರ್ವದ ತತ್ವಜ್ಞಾನ ಮತ್ತು ಸಮಾಜದಲ್ಲಿ ಧರ್ಮ, ತತ್ವಶಾಸ್ತ್ರ ಮತ್ತು ಕಲೆಯ ಮಹತ್ವವನ್ನು ನೆನಪಿಸಲು ನಿರ್ಮಿಸಲಾಗಿದೆ. ಮನುಷ್ಯನು ಮಾಡಿದ ಸೌಂದರ್ಯ ಮತ್ತು ಸತ್ಯವನ್ನು ತೋರಿಸುವುದು ಅವರ ಮುಖ್ಯ ಉದ್ದೇಶವಾಗಿತ್ತು. ಇದು ನಮ್ಮ ನಂಬಿಕೆಗಳು, ನಿಯಮಗಳು ಮತ್ತು ಪ್ರಕೃತಿಯ ಬಗ್ಗೆ ನಮ್ಮ ಜವಾಬ್ದಾರಿಗಳನ್ನು ನೆನಪಿಸುವ ಜಾಗ. ಮನುಷ್ಯ ಹೇಗೆ ದೇವರೊಂದಿಗೆ, ಪ್ರಕೃತಿಯೊಂದಿಗೆ ಮತ್ತು ಬೇರೆ ಮನುಷ್ಯರೊಂದಿಗೆ ಬೆಸೆದುಕೊಂಡಿದ್ದಾನೆ ಎಂದು ಇದು ನಮಗೆ ಹೇಳುತ್ತದೆ. ಸ್ನೇಹಿತರೆ, ನೋಡಿದ್ರಲ್ಲ ಈ ಒಂದು ಸ್ಯಾಂಚುರಿ ಆಫ್ ಟ್ರೂತ್ನ. ಈ ಒಂದು ಸ್ಯಾಂಚುರಿ ಆಫ್ ಟ್ರೂತ್ 1981 ಸ್ಟಾರ್ಟ್ ಮಾಡಿದಂಥದ್ದು. ಇನ್ನೂ ಕನ್ಸ್ಟ್ರಕ್ಟ್ ಮಾಡ್ತಾನೆ ಇದ್ದಾರೆ. ಸುಮಾರು ಜಾಗಗಳಲ್ಲಿ ಇನ್ನೂ ಮಾಡ್ತಾ ಇದ್ದಾರೆ. ಆ್ಯಂಡ್ ವುಡನ್ ಕಾರ್ವಿಂಗ್ಸ್ ಕೂಡ ಮಾಡ್ತಾನೆ ಇದ್ದಾರೆ.
ಅಂದರೆ ಸುಮಾರು 40 ವರ್ಷಗಳಾಯಿತು ಆದರೂ ಇನ್ನೂ ಮಾಡ್ತಾ ಇದ್ದಾರೆ. ಸೊ ಮೆಚ್ಚಬೇಕಾಗಿರೋದೆ. ಬಟ್ ನಾವು ಇಂಡಿಯಾದಲ್ಲಿ ನೋಡೋದಾದರೆ ಬೇಲೂರು, ಹಳೇಬೀಡು, ಹಂಪಿ, ಪಟ್ಟದಕಲ್ಲು, ಐಹೊಳೆ ಅಲ್ಲೆಲ್ಲ ನಿಮಗೆ ದೇವಸ್ಥಾನಗಳು, ಕಲ್ಲಿನ ಕೆತ್ತನೆ ದೇವಸ್ಥಾನಗಳು ಕಾಣುತ್ತೆ. ಆ್ಯಂಡ್ ಆ ಒಂದು ಕಲ್ಲಿನ ಒಂದು ಕೆತ್ತನೆ ಎಷ್ಟು ವರ್ಷ ತೊಗೊಂಡಿರ್ಬೇಡ. ಆ್ಯಂಡ್ ಅವಾಗಿನ ಒಂದು ಕ್ರಾಫ್ಟ್ ಮ್ಯಾನ್ ಅಂದರೆ ಒಂದು ಶಿಲೆ ಮಾಡುವಂಥವ್ರು ಎಷ್ಟು ಟ್ಯಾಲೆಂಟೆಡ್ ಆಗಿರಬೇಡ. ತುಂಬಾ ಖುಷಿ ಆಯಿತು ನನಗೆ. ಎಲ್ಲೋ ಇಲ್ಲಿ ನಾವು ಇಂಡಿಯಾದಲ್ಲೇ ಇದೀವೇನೋ ಅನ್ನೋ ಥರ ಅನ್ನಿಸ್ತು. ಯಾಕಂದರೆ ಇಲ್ಲಿ ನಾವು ಶಿವನ ನೋಡಿದ್ವಿ, ಪಾರ್ವತಿನ ನೋಡಿದ್ವಿ, ವಿಷ್ಣು ನೋಡಿದ್ವಿ, ಆ್ಯಂಡ್ ವಾಯುದೇವ, ಅಗ್ನಿದೇವ ಎಲ್ಲರನ್ನೂ ನೋಡಿದ್ವಿ. ನರಸಿಂಹ ಆಗಿರ್ಬೋದು, ಗಣೇಶ ಆಗಿರ್ಬೋದು ಎಲ್ಲನೂ. ಆ್ಯಂಡ್ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಅನ್ನಿಸ್ತು. ಬಟ್ ಇಲ್ಲೆಲ್ಲೋ ನಾವು ಬೆಳಗ್ಗೆ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು ಅನ್ನಿಸ್ತಾ ಇದೆ ನನಗೆ. ಯಾಕಂದರೆ ಇನ್ನೂ ಚೆನ್ನಾಗಿ ನೋಡ್ಬೋದಾಗಿತ್ತು ಆರಾಮಾಗಿ. ಬಟ್ ಇವಾಗ ನೈಟ್ ಆಗೋಯಿತು. ಆದ್ರೂ ಲೈಟಿಂಗ್ಸಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಇಟ್ ಈಸ್ ಓಕೆ. ಸೊ ಈ ಒಂದು ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹೀಗೆ ವಿಡಿಯೋ ನೋಡ್ತಾ ಇರಿ. ನಾನು ಮುಂದಿನ ವಿಡಿಯೋಗಾಗಿ ದಯವಿಟ್ಟು ಕಾಯ್ತಾ ಇರಿ. ಮುಂದಿನ ವಿಡಿಯೋ ತುಂಬಾ ಇಂಪಾರ್ಟೆಂಟು ಆ್ಯಂಡ್ ಚೆನ್ನಾಗಿರುತ್ತೆ. ವಿ ಆರ್ ಇನ್ ಪಟಾಯ. ಐ ಹೋಪ್ ಯು ನೋ. ಥ್ಯಾಂಕ್ ಯು ಸೊ ಮಚ್. ಬಾಯ್.